ಸೊ ಗುರು, ನಾನ್ ನಿಮ್ಮ ಲೋಕಿ. ನಾನಿವತ್ತು ತಂದಿದ್ದೀನಿ ಹೊಸ ಅಪ್ಡೇಟ್ಸ್ ಇನ್ ಅವರ್ KFI. ಲೈಕ್ ಕಾಂತಾರ ಬ್ಯಾನ್ ಆಯ್ತು ತೆಲುಗು ಇಂಡಸ್ಟ್ರಿಲಿ. ಓಜಿ ಒಂದು ಫ್ಲಾಪ್ ಮೂವಿನ ಇಡ್ಲಿ ಕಡಾಯಿ ಒಂದು ಆಕ್ಚುಲಿ ಬ್ಯೂಟಿಫುಲ್ ಮೂವಿ ಅಂಡ್ ಮಾರ್ಕ್ ಈಸ್ ಗೋಯಿಂಗ್ ಟು ಬಿ ಅ ಫ್ಲಾಪ್ ಮೂವಿ. ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಅಂಡ್ ಇನ್ನು ತುಂಬಾ ವಿಷಯಗಳಿದೆ, ಎಲ್ಲದನ್ನು ಕವರ್ ಮಾಡೋಣ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಡ್ ಇಫ್ ಯು ಆರ್ ಅ ಡಿ ಬಾಸ್ ಫ್ಯಾನ್, ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋಕಿ ಸಿನಿವರ್ಸ್. ಸ್ಪೀಕಿಂಗ್ ಆಫ್ ವಿಚ್, ನಮ್ಮ ಫಸ್ಟ್ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಕಾಂತಾರ ತೆಲುಗು ಇಂಡಸ್ಟ್ರಿಲಿ ಅಥವಾ ತೆಲುಗು ಸ್ಟೇಟ್ಸ್ ಅಲ್ಲಿ ಬ್ಯಾನ್ ಆಗುತ್ತೆ ಅಂತ ಒಂದು ನ್ಯೂಸ್ ಹಬ್ಬಿತ್ತು. ಅಂಡ್ ಇದು ನಿಜ ಆಯ್ತಾ ಅಥವಾ ಇದು ಬರೀ ನ್ಯೂಸ್ ಆಗಿ ಉಳ್ಕೊಂತ ಅಂತ ನೋಡೋದಾದ್ರೆ, ಎಸ್, ರಿಷಬ್ ಶೆಟ್ಟಿ ಅವರು ಕಾಂತಾರ ಪ್ರೀ ರಿಲೀಸ್ ಪ್ರೋಗ್ರಾಮ್ ಅಲ್ಲಿ ತೆಲುಗು ಅಲ್ಲಿ ಮಾತಾಡ್ಲಿಲ್ಲ ಅಂಡ್ ಅವರು ಈಗೋನ ತೋರಿಸ್ತಾ ಕನ್ನಡದಲ್ಲೇ ಮಾತಾಡಿದ್ರು ಅಂಡ್ ನನಗೆ ತೆಲುಗು ಬರಲ್ಲ ಅಂತ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ತೆಲುಗು ಆಡಿಯನ್ಸ್ ಎಲ್ಲ ಬಾಯ್ಕಾಟ್ ಕಾಂತಾರ ಅನ್ನೋ ಒಂದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಂಡ್ ಅವ್ರ ಕೈಯಲ್ಲಿ ಅದನ್ನ ಮಾಡಕ್ಕೆ ಸಾಧ್ಯ ಆಯ್ತಾ ಅಂತ ನೀವು ಕೇಳಿದ್ರೆ, ನೋ ಗೈಸ್, ಅದು ಫಸ್ಟ್ ಡೇ ಇಂದನೂ ಸಾಧ್ಯ ಆಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವರದೇ ಆದ ಓಜಿ ಮೂವಿ ಕೂಡ ಕಾಂತಾರ ಮೂವಿಗೆ ಸ್ಕ್ರೀನ್ಸ್ ಬಿಟ್ಕೊಡಕ್ಕೋಸ್ಕರ, ಸ್ಪೇಸ್ ಮಾಡ್ಕೊಡಕ್ಕೋಸ್ಕರ ಎಷ್ಟೋ ಜಾಗದಲ್ಲಿ ಓಜಿ ಮೂವಿನ ಶಟ್ ಡೌನ್ ಮಾಡಿ ಕಾಂತಾರನೇ ರನ್ ಮಾಡ್ತಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಇಟ್ಸ್ ಸ್ಟೋರಿ ಅಂಡ್ ಆಕ್ಟಿಂಗ್. ಎಸ್ ಗೈಸ್, ನೀನು ಆ ಮೂವಿನ ಬಾಯ್ಕಾಟ್ ಮಾಡು, ಬ್ಯಾನ್ ಮಾಡು. ಆ ಮೂವಿಲಿ ಕಂಟೆಂಟ್ ಇತ್ತು, ಸ್ಟೋರಿ ಇತ್ತು ಅಂಡ್ ಆಕ್ಟಿಂಗ್ ಇತ್ತು ಅಂದ್ರೆ ಆ ಮೂವಿ ಯಾವತ್ತಿದ್ರು ಹಿಟ್ ಆಗೇ ಆಗುತ್ತೆ. ಸ್ಪೀಕಿಂಗ್ ಆಫ್ ವಿಚ್, ಜಸ್ಟ್ ಲೈಕ್ ರಿಷಬ್ ಶೆಟ್ಟಿ ತರ ಧನುಷ್ ಅವರು ಅವರದೇ ಆದ ಒಂದು ಕತೆ ಅಂಡ್ ಅವ್ರದೇ ಡೈರೆಕ್ಷನ್ ಅಲ್ಲಿ ಒಂದು ಹೊಸ ಮೂವಿನ ನಮ್ಗೆ ಡೆಲಿವರ್ ಮಾಡಿದ್ರು ಅಂಡ್ ಅದು ಇಡ್ಲಿ ಕಡಾಯಿ. ಇದು ಕಾಂತಾರ ಜೊತೆ ಕ್ಲಾಶ್ ಆಗಿದ್ರಿಂದ ಅಷ್ಟೊಂದು ಇದಕ್ಕೆ ಸ್ಕ್ರೀನ್ಸ್ ಸಿಗ್ಲಿಲ್ಲ ಅಂಡ್ ರೆಸ್ಪಾನ್ಸ್ ಸಿಗ್ಲಿಲ್ಲ. ಬಟ್ ನಾನ್ ಈ ಮೂವಿನ ನೋಡಿದೆ ಗೈಸ್, ಇಟ್ ವಾಸ್ ಅ ಮಿರಾಕಲ್ ಅಂಡ್ ಇಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಒಬ್ಬ ತಂದೆಯ ಪ್ರೀತಿ ಅಂಡ್ ತನ್ನ ಮಗನಿಗೆ ಹೇಳ್ಕೊಡೋ ಲೈಫ್ ನ ವ್ಯಾಲ್ಯೂಸ್ ಇಂದ ಒಬ್ಬ ಮಗನ ಲೈಫ್ ಹೇಗೆ ಚೇಂಜ್ ಆಗಬಹುದು ಅಂತ ಈ ಸ್ಟೋರಿಲಿ ಧನುಷ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಆಲ್ವೇಸ್ ನಮ್ಮ ಧನುಷ್ ಆಕ್ಟಿಂಗ್ ಟಾಪ್ ನಾಚ್ ಆಗಿದೆ ಅಂಡ್ ಇವರ ಹೀರೋಯಿನ್ ಕೂಡ ತಿರು ಫಿಲಂ ಅಲ್ಲಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು, ಈ ಮೂವಿಲು ಅಷ್ಟೇ ಚೆನ್ನಾಗಿ ನ್ಯಾಚುರಲ್ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಟೋಟಲ್ ಆಗಿ ಹೇಳೋದಾದ್ರೆ, ಈ ಮೂವಿ ಒಂದು ಬ್ಲಾಕ್ ಬಸ್ಟರ್ ಆಗ್ಬೇಕಿತ್ತು. ಜಸ್ಟ್ ಬಿಕಾಸ್ ಆಫ್ ಕಾಂತಾರ ಇದಕ್ಕೆ ಸ್ಕ್ರೀನ್ ಸಿಗ್ಲಿಲ್ಲ ಅಂಡ್ ಇದು ಫ್ಲಾಪ್ ಅಂತೂ ಆಗಿಲ್ಲ ಗೈಸ್, ಬಟ್ ಇದಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದು ಅಂಡರ್ ರೇಟೆಡ್ ಆಗಿ ಉಳ್ಕೊಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿಮ್ಮೆಲ್ಲರಿಗೂ ನಾನು ಹೇಳೋದು ಒಂದೇ ವಿಷಯ, ಪ್ಲೀಸ್ ಇಡ್ಲಿ ಕಡಾಯಿನ ವಾಚ್ ಮಾಡಿ. ಬಿಕಾಸ್ ಇಫ್ ನೀವು ಒಬ್ಬ ಹುಡುಗ ಅಥವಾ ಮ್ಯಾನ್ ಆಗಿದ್ರೆ, ನೀವು ಈ ಮೂವಿ ನಿಮ್ಮ ಜೀವನ ಶೈಲಿ ಆಗಿರ್ಬೋದು ಅಥವಾ ನಿಮ್ಮ ಜೀವನನೇ ಆಗಿರ್ಬೋದು ಚೇಂಜ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ಓಜಿ, ದೇ ಕಾಲ್ ಹಿಮ್ ಓಜಿ. ಪವನ್ ಕಲ್ಯಾಣ್ ಅವರು ಆಕ್ಟ್ ಮಾಡಿದ ಈ ಮೂವಿ ಒಂದೇ ದಿವಸ 154 ಕೋಟಿ ಕಲೆಕ್ಷನ್ ಮಾಡ್ತು ಅಂಡ್ ಇಲ್ಲಿವರೆಗೂ ಎಷ್ಟು ಕಲೆಕ್ಷನ್ ಮಾಡಿದೆ, ಅದ್ರ ಒಂದು ದಿನ ಕಲೆಕ್ಷನ್ ಇಲ್ಲಿವರೆಗೂ ಡೇ 2 ಇಂದ ಇಲ್ಲಿವರೆಗೂ ಕ್ರಾಸ್ ಮಾಡಕ್ಕಾಗಿಲ್ಲ ಜಸ್ಟ್ ಬಿಕಾಸ್ ಆಫ್ ಇಟ್ಸ್ ಕಂಟೆಂಟ್. ಎಸ್ ಗೈಸ್, ಇದರಲ್ಲಿ ಹೈಪ್ ಇರ್ಬೋದು, ಫೈಟ್ಸ್ ಇರ್ಬೋದು ಅಂಡ್ ಆಸ್ಟನಿಶಿಂಗ್ ಅಂಡ್ ಮಿರಾಕಲ್ ಅನ್ಸೋ ಸೀನ್ಸ್ ಇರ್ಬೋದು, ಬಟ್ ಸ್ಟೋರಿ ಇಲ್ಲ, ಕಂಟೆಂಟ್ ಇಲ್ಲ ಅಂದ್ರೆ ಯಾವ ಮೂವಿ ನೋಡಲ್ಲ. ಅಂಡ್ ಕಂಟೆಂಟ್ ಇದ್ರೆ ಒಂದು ಚಿಕ್ಕ ಮೂವಿ ನೋಡುತ್ತೆ ಅನ್ನೋದಕ್ಕೆ ನಮ್ಮ ಸೂಫ್ರಮ್ ಸೋನೆ ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದಕ್ಕೆ ಗಾಯದ ಮೇಲೆ ಬರೆ ಎಳ್ದಂಗ ಆಗಿದ್ದು ಅಂದ್ರೆ ಕಾಂತಾರ ರಿಲೀಸ್. ಎಸ್ ಗೈಸ್, ಕಾಂತಾರ ರಿಲೀಸ್ ಆಗಿದ್ದ ಕಾರಣ ಓಜಿಗೆ ಸಿಕ್ತಿದ್ದ ಸ್ಕ್ರೀನ್ ಗಳು ಕೂಡ ಕಮ್ಮಿ ಆದ್ವು ಅಂಡ್ ಇದಕ್ಕೆ ಜನ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಏನು ಕೊಟ್ಟಿರ್ಲಿಲ್ಲ ಜಸ್ಟ್ ಬಿಕಾಸ್ ಆಫ್ ಇದರಲ್ಲಿ ಪ್ರಭಾಸ್ ಅವರ ಕ್ಯಾಮಿಯೋ ಆಗುತ್ತೆ ಅನ್ನೋ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ಜನ ಈ ಮೂವಿನ ನೋಡಿದ್ರು ಅಂಡ್ ಇವರು ಅಗೈನ್ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಕನೆಕ್ಟ್ ಮಾಡೋಕ್ ಟ್ರೈ ಮಾಡ್ತಿದ್ದಾರೆ ಅಂಡ್ ಅದಕ್ಕೆ ನೇಮ್ ಕೂಡ ಕೊಟ್ಟಿದ್ದಾರೆ SCO ಅಂತ. ಅಂಡ್ ಇದು SCO ಅಂತ 2 ಮೂವಿಗಳನ್ನ ಪ್ರೊಡ್ಯೂಸ್ ಮಾಡಿದೆ ಅಂಡ್ ಇದು ಇನ್ನ ಎಷ್ಟು ಸೀಕ್ವೆಲ್ ಗಳು, ಪ್ರೀಕ್ವೆಲ್ ಗಳು ಅಥವಾ ಹೊಸ ಸ್ಪಿನ್ ಆಫ್ ಗಳು ಎಷ್ಟು ಬರುತ್ತೆ ಅಂತ ನೋಡ್ಬೇಕು. ನಾನಿ ಕೂಡ ಆಡ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಅಂಡ್ ಇದು ಕನ್ಫರ್ಮ್ ಆಗಿಲ್ಲ. ಮುಂದೆ ಬರೋ ಅಪ್ಡೇಟ್ಸ್ ಅಲ್ಲಿ ನಾನು ಹೇಳ್ತೀನಿ, ನೀವು ನೋಡ್ತೀರಾ. ಸೊ ಆ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೊಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಕೂಡ ಮಿಸ್ ಮಾಡಬೇಡಿ. ಅಂಡ್ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಸುದೀಪ್ ಅವರ ಮಾರ್ಕ್ ಮೂವಿ. ಎಸ್ ಗೈಸ್, ಸುದೀಪ್ ಅವರ ಒಂದು ಆಂಟಿಸಿಪೇಟೆಡ್ ಮೂವಿ ಮಾರ್ಕ್ ಮೂವಿ ಅಂಡ್ ಇದು ನಮ್ಮ ಎಕ್ಸ್ಪೆಕ್ಟೇಷನ್ ಗೆ ಮೀಟ್ ಆಗುತ್ತಾ? ನನಗೇನೋ ಹಂಗ ಅನಿಸ್ತಿಲ್ಲ. ಜಸ್ಟ್ ಬಿಕಾಸ್ ನಾವು ಅವರ ಲಾಸ್ಟ್ ಮೂವಿ ನೋಡಿದ್ವಿ ಮ್ಯಾಕ್ಸ್ ಅಂಡ್ ಸುದೀಪ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಬರ್ತಾ ಹಾಳಾಗ್ತಿದೆ ಅಂತ ಅನ್ಸುತ್ತೆ. ಮ್ಯಾಕ್ಸ್ ಅಲ್ಲಿ ನಾವು ನೋಡಿದೀವಿ, ಅದು ಅಷ್ಟೊಂದು ಇಂಟೆನ್ಸ್ ಸ್ಟೋರಿ ಏನಲ್ಲ, ಬರೀ ಒಬ್ಬ ಮೇನ್ ಕ್ಯಾರೆಕ್ಟರ್ ಗೆ ಬಿಲ್ಡಪ್ ಕೊಡೋದ್ರಲ್ಲೇ ಕತೆ ಮುಗಿದೋಗುತ್ತೆ ಅನ್ಸುತ್ತೆ.
ಆಕ್ಟಿಂಗ್ ಬಗ್ಗೆ ಅಂತೂ ನಮ್ ಸುದೀಪ್ ಅವ್ರ ಹತ್ರ ಮಾತಾಡಂಗಿಲ್ಲ, ಬಿಕಾಸ್ ಅವರು ನಮ್ಮ ಕರ್ನಾಟಕದ ಅಭಿನಯ ಚಕ್ರವರ್ತಿ. ಬಟ್ ಫಿಲಮ್ ಅಲ್ಲಿ ಕಂಟೆಂಟೇ ಇಲ್ಲ ಅಂದ್ರೆ ಯಾವ ಆಕ್ಟಿಂಗು ಅದನ್ನ ಪ್ಯಾಚ್ ಅಪ್ ಮಾಡೋಕೆ ಸಾಧ್ಯ ಇಲ್ಲ. ಅಂಡ್ ಈ ಮೂವಿ ಜೊತೆ ಕ್ಲಾಶ್ ಆಗೋಕೆ ಬರ್ತಾ ಇರೋದು ನಮ್ಮ ಶಿವಣ್ಣ ಅವರ 45 ಮೂವಿ. ಅಂಡ್ ಈ ಮೂವಿಲಿ ಬರೀ ಶಿವಣ್ಣ ಅಲ್ಲ, ಉಪೇಂದ್ರ ಇದಾರೆ ಅಂಡ್ ರಾಜ್ ಬಿ ಶೆಟ್ಟಿ ಇದಾರೆ. ಅಂಡ್ ರಾಜ್ ಬಿ ಶೆಟ್ಟಿ ಈಸ್ ಇನ್ ಟ್ರೆಂಡ್. ಎಸ್ ಗೈಸ್, ಅವರ ಸೂ ಫ್ರಮ್ ಸೋ ಮೂವಿ ಪ್ರೊಡ್ಯೂಸಿಂಗ್ ಮಾಡೋದ್ರಿಂದ ಹಿಡಿದು ಅದರಲ್ಲಿ ಆಕ್ಟ್ ಮಾಡೋವರೆಗೂ ಹೈ ಟ್ರೆಂಡಿಂಗ್ ಆಗಿದ್ದಾರೆ. ಅಂಡ್ ಜನ ಈಗ ಎಷ್ಟು ಅವ್ರನ್ನ ನಂಬ್ತಾರೆ ಅಂದ್ರೆ ಆ ಮನುಷ್ಯ ಆ ಮೂವಿಲಿ ಇದಾನೆ ಅಂದ್ರೆ ಆ ಮೂವಿಲಿ ಒಂದು ಕಂಟೆಂಟ್ ಇದೆ, ಆ ಮೂವಿಲಿ ಒಂದು ಸ್ಟೋರಿ ಇರುತ್ತೆ. ಅಂಡ್ ಅಫ್ಕೋರ್ಸ್ ರಾಜ್ ಬಿ ಶೆಟ್ಟಿ ಅದನ್ನ 100% ಡೆಲಿವರ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಮಾರ್ಕ್ ಮೂವಿಲಿ ಸ್ವಲ್ಪ ಸ್ಟೋರಿ ಕಮ್ಮಿ ಇದ್ರು ಜನ ಮಾರ್ಕ್ ಮೂವಿಗಿಂತ ಮುಂಚೆ 45 ಹೋಗೋದಂತೂ ಗ್ಯಾರಂಟಿ. ಅಂಡ್ ಈ ರೇಸ್ ನ ಇನ್ನ ಕಷ್ಟ ಮಾಡೋಕೆ ಈ ರೇಸ್ಗೆ ಎಂಟ್ರಿ ಆಗೋದು ನಮ್ಮ ಡಿ ಬಾಸ್. ಎಸ್ ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಕೂಡ ಡಿಸೆಂಬರ್ ಟೈಮ್ ಅಲ್ಲೇ ರಿಲೀಸ್ ಆಗೋದು ಎಕ್ಸ್ಪೆಕ್ಟೇಷನ್ ಆಗಿದೆ. ಅಂಡ್ ಅದೇನಾದ್ರು ರಿಲೀಸ್ ಆದ್ರೆ ಈ 3 ಮೂವಿಗಳ ಕ್ಲಾಶ್ ನೋಡಕ್ಕಂತೂ ನಾನಂತೂ ಕಾಯ್ತಾ ಇದ್ದೀನಿ. ಅಂಡ್ 3 ಮೂವಿಗಳು ನೋಡಕ್ಕೂ ಕೂಡ ಕಾಯ್ತಾ ಇದ್ದೀನಿ, ಜೊತೆಗೆ ಇದರ ಕ್ಲಾಶ್ ಗಳು ನೋಡಕ್ಕೂ ಕೂಡ ಕಾಯ್ತಾ ಇದ್ದೀನಿ. ನೋಡೋಣ ಯಾರ್ ಕಂಟೆಂಟ್ ಗೆಲ್ಲುತ್ತೆ, ಯಾರ್ ಕಂಟೆಂಟ್ ಸೋಲುತ್ತೆ ಅಂತ. ಅಂಡ್ ಗೈಸ್, ಡೆವಿಲ್ ಅಂದೆ ಅಲ್ವಾ, ಇದಕ್ ಸಂಬಂಧಪಟ್ಟಿದ್ದ ಸರ್ಪ್ರೈಸ್ ಇದೆ. ಇಫ್ ಯು ವಾಂಟ್ ದ ಸರ್ಪ್ರೈಸ್, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕೋಮಲ್ ಸರ್ ಅವರ ಹೊಸ ಮೂವಿ ಕೋಣ ಅಂತ. ಎಸ್ ಗೈಸ್, ಇದರ ಟ್ರೈಲರ್ ಬಂದಿದೆ. ಅಂಡ್ ಟ್ರೈಲರ್ ನೋಡಿದ್ರೆ ನಮ್ಗನ್ಸುತ್ತೆ ಅಂಡ್ ಇದೊಂದು ಡಾರ್ಕ್ ಮ್ಯಾಜಿಕ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಜಸ್ಟ್ ಲೈಕ್ ಅವತಾರ ಪುರುಷ ನಮ್ಮ ಶರಣ್ ಅವರ ಮೂವಿ ನಾವೇನು ನೋಡಿದ್ವಿ, ಅದೇ ತರ ಇದು ಒಂದು ಡಾರ್ಕ್ ಮ್ಯಾಜಿಕ್ ಮೂವಿ ಆಗಿರುತ್ತೆ ಅಂತ ನನ್ಗನ್ಸುತ್ತೆ. ಅಂಡ್ ಇದು ಸ್ಟಾರ್ ಕಾಸ್ಟಿಂಗ್ ಅಲ್ಲಿ ಅಷ್ಟೊಂದು ದೊಡ್ಡ ಆಕ್ಟರ್ಸ್ ಗಳನ್ನ ಕಾಸ್ಟ್ ಮಾಡ್ಕೊಂಡಿಲ್ಲ. ಅಂಡ್ ಆಲ್ಮೋಸ್ಟ್ ನಾವು ನೋಡ್ದಂಗೆ ಅಲ್ಲಿರೋ ಆಕ್ಟರ್ಸ್ ಎಲ್ಲ ಬಿಗ್ ಬಾಸ್ ಅವರಾಗಿರ್ತಾರೆ ಅಂಡ್ ಅದರ್ಸ್ ರಿಯಾಲಿಟಿ ಶೋ ಅವರಾಗಿರ್ತಾರೆ. ಬಿಕಾಸ್ ಇದು ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿರೋದ್ರಿಂದ ದೊಡ್ಡ ಆಕ್ಟರ್ಸ್ ಗಳು ಒಪ್ಕೊಳಲ್ಲ. ಅದೇ ನಮ್ಮ ಕನ್ನಡ ಇಂಡಸ್ಟ್ರಿಯ ಫಾಲ್ಟ್ ಅನ್ಸುತ್ತೆ. ಎಸ್ ಗೈಸ್, ಎಲ್ಲಿವರೆಗೂ ನಮ್ಮ ಹೀರೋಗಳು ಬರೀ ಕಮರ್ಷಿಯಲ್ ಮೂವಿ ಮಾಡಿ ದುಡ್ಡು ಮಾಡೋದನ್ನ ಬಿಟ್ಟು ಕಂಟೆಂಟ್ ಸ್ಟೋರಿನ ನೋಡಲ್ವೋ ಅಲ್ಲಿವರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಹಿಂಗೆ ಇರುತ್ತೆ. ಈ ಮೂವಿ ಹೆಂಗೆ ಡೆಲಿವರ್ ಮಾಡುತ್ತೆ ಅಂತ. ಅಂಡ್ ಇನ್ನೇನು ಒಂದು ಟ್ರೈಲರ್ ಆದ್ಮೇಲೆ ಮೂವಿ ರಿಲೀಸ್ ಡೇಟ್ ನು ಅನೌನ್ಸ್ ಮಾಡ್ತಾರೆ. ಮೂವಿ ನೋಡಿ ಅಂಡ್ ಆ ಮೂವಿ ಮೇಲೆ ನಿಮಗೆ ರಿವ್ಯೂ ಬೇಕು ಅಂದ್ರೆ ಕೂಡ ಕಮೆಂಟ್ ಅಲ್ಲಿ ಹೇಳಿ, ನಾನು ಆ ಮೂವಿನ ರಿವ್ಯೂ ಮಾಡಿ ಹೇಳ್ತೀನಿ. ಅಂಡ್ ಇದ್ರ ಬಗ್ಗೆ ಮಾತಾಡ್ತಾ ನಮ್ಮ ಇನ್ನೊಬ್ಬ ಕಾಮಿಡಿ ಹೀರೋನ ಮರೆಯೋಕೆ ಸಾಧ್ಯ ಆಗುತ್ತೆ, ಅವರೇ ನಮ್ಮ ಚಿಕ್ಕಣ್ಣ. ಎಸ್ ಗೈಸ್, ಚಿಕ್ಕಣ್ಣ ಅವರು 3 ಮೂವಿಗಳನ್ನ ಸೈನ್ ಮಾಡಿದ್ದಾರೆ ಅಂತ ನಮ್ಗೆ ನ್ಯೂಸ್ ಇತ್ತು. ಅಂಡ್ ಅದು ಉಪಾಧ್ಯಕ್ಷ ಮೂವಿಯ ಸಕ್ಸಸ್ ಇಂದ ಅವರು ಅದೇ ಪ್ಯಾಟ್ರನ್ ಮೂವಿಗಳನ್ನ ಮಾಡೋದು ಎಕ್ಸ್ಪೆಕ್ಟೆಡ್ ಆಗಿದೆ. ಅಂಡ್ ನಮಗೂ ನಿಮ್ಗೂ ಗೊತ್ತಿರೋ ಹಂಗೆ ಚಿಕ್ಕಣ್ಣ ಅವರ ಕಾಮಿಡಿ ಬಗ್ಗೆ ಆಗ್ಲಿ ಆಕ್ಟಿಂಗ್ ಬಗ್ಗೆ ಆಗ್ಲಿ ಮಾತಾಡೋಂಗೆ ಇಲ್ಲ. ಬಟ್ ಈ ಹೊಸ ಮೂವಿ ಬಗ್ಗೆ ಮಾತಾಡೋದಾದ್ರೆ ಇದು ಐ ಥಿಂಕ್ ಬರೀ 1 ನಿಮಿಷ ಅರೌಂಡ್ ಒಂದು ಟೀಸರ್ ಡ್ರಾಪ್ ಮಾಡಿದ್ದಾರೆ ಜಸ್ಟ್ ಫಾರ್ ಟೈಟಲ್ ರಿವೀಲ್ಗೆ. ಅಂಡ್ ನಾವು ನೋಡ್ದಂಗೆ ಇದರಲ್ಲಿ ಮಂಗಳಂ ಸೀನು, ಪುಷ್ಪ ಮೂವಿಯ ಮಂಗಳಂ ಸೀನುನ ವಿಲನ್ ಆಗಿ ತಗೊಂಡಿದ್ದಾರೆ. ಅಂಡ್ ಇದರ ಟೀಸರ್ ಇಂದ ನನಗೆ ಏನನ್ಸುತ್ತೆ ಅಂದ್ರೆ ಇದು ಆಲ್ಮೋಸ್ಟ್ ಉಪಾಧ್ಯಕ್ಷ ಮೂವಿ ತರನೇ ಹಳ್ಳಿ ಬೇಸ್ ಸ್ಟೋರಿ ಆಗಿರುತ್ತೆ. ಅಂಡ್ ಅಗೈನ್ ಉಪಾಧ್ಯಕ್ಷ ಮೂವಿ ತರನೇ ನಮ್ಮ ಚಿಕ್ಕಣ್ಣ ಅವರು ಇದನ್ನು ಒಂದು ಬ್ಯಾಂಗರ್ ಆಗಿ ಬದಲಾಯಿಸ್ತಾರ. ಅದು ಮೂವಿ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಚಿಕ್ಕಣ್ಣ, ನಿಮ್ದು ಇನ್ನ 2 ಮೂವಿ ಇದೆ ಅಂಡ್ ಅದ್ರ ಬಗ್ಗೆನು ಬೇಗ ಅಪ್ಡೇಟ್ಸ್ ಕೊಡಿ ಅಂತ ಹೇಳಿ. ಸೊ ಗೈಸ್, ಇಲ್ಲಿವರೆಗೂ ನಾನು ನಿಮ್ಗೆ ಸರ್ಪ್ರೈಸ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಅಂಡ್ ಆ ಸರ್ಪ್ರೈಸ್ ಏನು ಅಂದ್ರೆ ದರ್ಶನ್ ಅವರ ಡೆವಿಲ್ ಮೂವಿ ಡಿಸೆಂಬರ್ ತಿಂಗಳಲ್ಲಿ ಏನು ರಿಲೀಸ್ ಆಗಕ್ಕೆ ರೆಡಿ ಆಗಿದೆಯೋ ಇದರ ರಿಲೀಸ್ ಟೈಮ್ಗೆ ನಮ್ಮ ಡಿ ಬಾಸ್ ಅವರು ಕೂಡ ಜೈಲಿಂದ ರಿಲೀಸ್ ಆಗ್ಬಹುದು ಅಂತ ನ್ಯೂಸ್ ಬರ್ತಾ ಇದೆ. ಎಸ್ ಗೈಸ್, ಫ್ರಮ್ ಸೋ ಮೆನಿ ಸೋರ್ಸಸ್ ಈ ಮೂವಿಯ ಹೀರೋ ಕೂಡ ಆ ಮೂವಿ ರಿಲೀಸ್ ಡೇ ದಿನ ಅಥವಾ ರಿಲೀಸ್ ಮಾಡದ್ಮೇಲೆ ನೋಡಕ್ಕೆ ಬರಬಹುದು ಅಂತ ನನಗನ್ಸುತ್ತೆ. ಆರ್ ಅವರು ರಿಲೀಸ್ ಆಗೋ ಟೈಮ್ ಅಲ್ಲೇ ಈ ಮೂವಿನ ಕೂಡ ರಿಲೀಸ್ ಮಾಡಬಹುದು ಅನ್ಸುತ್ತೆ. ಬಿಕಾಸ್ ನಾವು ಲಾಸ್ಟ್ ಟೈಮ್ ಕೂಡ ಸಾರಥಿ ಮೂವಿನ ಇದೇ ಸಿಚುವೇಶನ್ ಇಂದ ನೋಡಿದ್ವಿ. ಆಗ್ಲೂ ಡಿ ಬಾಸ್ ಅವರು ಇರಲಿಲ್ಲ, ಬಟ್ ಆ ಮೂವಿಯ ಸಕ್ಸಸ್ ಅವ್ರನ್ನ ಜೈಲಿಂದ ಆಚೆ ತರೋಕೆ ಹೆಲ್ಪ್ ಮಾಡ್ತು. ಜಸ್ಟ್ ಲೈಕ್ ದಟ್ ಡೆವಿಲ್ ಮೂವಿಯ ಸಕ್ಸಸ್ ಕೂಡ ಅವ್ರನ್ನ ಆ ಜಾಗದಿಂದ ಆಚೆ ತರಕಾಗುತ್ತಾ ಅಂತ ನಾವು ನೋಡ್ಬೇಕು. ಇದ್ರಲ್ಲಿ ಕ್ರಾಂತಿ ತರ ಹೈಪ್ ಅಲ್ಲ, ಕಾಟೇರ ತರ ಸ್ಟೋರಿ ಇದ್ರೆ ಅಥವಾ ಕಂಟೆಂಟ್ ಇದ್ರೆ ದರ್ಶನ್ ಅವರು ಈ ಮೂವಿಯ ಸಪೋರ್ಟ್ ಇಂದ ಆಚೆಗೆ ಬರೋದು ಗ್ಯಾರಂಟಿ. ಅಂಡ್ ನಮ್ಮೆಲ್ಲರ ಜೊತೆ ಆ ಮೂವಿನ ನೋಡೋದು ಕೂಡ ಗ್ಯಾರಂಟಿ. ಅಂಡ್ ಸಕ್ಸಸ್ ನ ಅನುಭವಿಸೋದಂತೂ ಗ್ಯಾರಂಟಿ. ಎಸ್ ಗೈಸ್, ಸಕ್ಸಸ್ ಅಂತ ಈಗ್ಲೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದರ್ಶನ್ ಅವರ ಮೂವಿ ಫ್ಲಾಪ್ ಆಗೋಕೆ ಸಾಧ್ಯನೇ ಇಲ್ಲ. ಫ್ಲಾಪ್ ಆದ್ರೂ
ಜನ ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಜಸ್ಟ್ ಬಿಕಾಸ್ ವಿ ಕನೆಕ್ಟ್ ವಿತ್ ಹಿಮ್ ಎಮೋಷನಲಿ ಅಂಡ್ ಥ್ರೂ ಇಸ್ ಆಕ್ಟಿಂಗ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ನಿಮ್ಗೆ ಇದೇ ರೀತಿ ಅಪ್ಡೇಟ್ ಗಳ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇನ್ಮೇಲೆ ವಾರ ವಾರ ಒಂದೊಂದು ಅಪ್ಡೇಟ್ಸ್ ವಿಡಿಯೋಗಳನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಈ ಮೂವಿನ ಶೇರ್ ಮಾಡಿ. ಅಂಡ್ ಮೊಬೈಲ್ ಹತ್ರ ತಾಳಿ, ಕೆಳಗಡೆ ಒಂದು ವೈಟ್ ಬಟನ್ ಕಾಣ್ತಿದೆ, ಅದ್ರ ಮೇಲೆ ಸಬ್ಸ್ಕ್ರೈಬ್ ಅಂತ ಬರ್ದಿರುತ್ತೆ. ಆ ವೈಟ್ ಬಟನ್ ನ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಹೊಸ ವಿಡಿಯೋ ಹಾಕ್ತೋಷ್ಟಿಗೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನೀವೇ ಆ ವಿಡಿಯೋನ ಫಸ್ಟ್ ವ್ಯೂನ ನೋಡ್ಬೋದು. ಅಂಡ್ ಯೂಟ್ಯೂಬ್ ನಿಮಗೆ ತೋರಿಸುತ್ತೆ ಕೂಡ, ನೀವೇ ಫಸ್ಟ್ ವ್ಯೂ ಅಂಡ್ ನಿಮ್ದೆ ಈ ವಿಡಿಯೋಗೆ ಫಸ್ಟ್ ಲೈಕ್ ಅಂತ. ಸೊ ಗೈಸ್, ಇವಾಗ ಟೈಮ್ 2:15 ಆಗಿದೆ ಅಂಡ್ ಮಧ್ಯಾಹ್ನದ್ದಲ್ಲ, ಬೆಳಿಗ್ಗೆ 2:15 ಆಗಿದೆ. ಬಿಕಾಸ್ ನಾನು ಈಗಿನ ಕಾಂತಾರದ 10 ಕಾಲಿಂದ 1:15 ಶೋನ ನೋಡ್ಕೊಂಡ್ ಬಂದಿದ್ದೀನಿ. ಅಂಡ್ ಗೈಸ್, ಕಾಂತಾರ ಅಂತೂ ಎಷ್ಟು ಸತಿ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅನ್ಸೋ ರೇಂಜಿಗೆ ಇರೋ ಮೂವಿ ಅಂತ ನನ್ಗನ್ಸುತ್ತೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ವಿಡಿಯೋ. ನೆಕ್ಸ್ಟ್ ಅಪ್ಡೇಟ್ ವಿಡಿಯೋದಲ್ಲಿ, ಟ್ರೈಲರ್ ರಿವ್ಯೂ ವಿಡಿಯೋದಲ್ಲಿ ಅಥವಾ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಾನ್ ನಿಮ್ಮ ಲೋಕಿ, ಸೈನಿಂಗ್ ಆಫ್.